ಅಶ್ಲೀಲ ವಿಡಿಯೋ ಹಲ್ಚಲ್ ಎಬ್ಬಿಸಿದೆ. ಈಗಾಗಲೇ ಪ್ರಜ್ವಲ್ ತಲೆದಂಡ ಹಾಕಿದೆ. ತನಿಖೆಯ ಹೊಣೆ ಹೊತ್ತ ಎಸ್ಐಟಿ ಹಾಸನಕ್ಕೆ ಎಂಟ್ರಿ ಕೊಡ್ತಾ ಇದೆ. ಹಾಗಾದ್ರೆ ಎಸ್ಐಟಿ ತನಿಖೆ ಹೇಗಿರುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಹಾಸನದ ಅಶ್ಲೀಲ ವಿಡಿಯೋಗಳು ದೇಶಾದ್ಯಂತ ಹಲ್ಚಲ್ ಎಬ್ಬಿಸಿದೆ. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳು ಎಲ್ಲೆಡೆ ಹರಿದಾಡ್ತಾ ಇವೆ. ಅಶ್ಲೀಲ ವಿಡಿಯೋಗಳ ಜಾಡ್ ಹಿಡಿದು ಎಸ್ಐಟಿ ತನಿಖೆಯನ್ನ ಶುರು ಮಾಡಿದೆ. ಹಾಗಾದ್ರೆ ಯಾವೆಲ್ಲ ಆಯಾಮದಲ್ಲಿ ಎಸ್ಐಟಿ ತನಿಖೆ ನಡೆಯುತ್ತೆ ಅಂತಾನೆ ತೋರಿಸ್ತೀವಿ ನೋಡಿ. ಸಂತ್ರಸ್ತೆಯರ ಹೇಳಿಕೆ ದಾಖಲಿಸುತ್ತೆ ಎಸ್ಐಟಿ. ಮೊದಲು ಅಶ್ಲೀಲ ವಿಡಿಯೋದಲ್ಲಿರುವ ಸಂತ್ರಸ್ತೆಯರನ್ನ ಎಸ್ಐಟಿ ಟೀಮ್ ಪತ್ತೆ ಮಾಡ್ತಾರೆ. ಮಹಿಳಾ ಸಿಬ್ಬಂದಿ ಸಂತ್ರಸ್ತೆಯರ ಹೇಳಿಕೆಯನ್ನ ಪಡಿತಾರೆ. ಒಂದ್ ವೇಳೆ ಅತ್ಯಾಚಾರ ಆಗಿದೆ ಅಂತ ಸಂತ್ರಸ್ತೆಯರು ಹೇಳಿದ್ರೆ ಪ್ರಜ್ವಲ್ ವಿರುದ್ಧ ಮತ್ತಷ್ಟು ಎಫ್ಐಆರ್ ದಾಖಲಾಗುತ್ತೆ. ಸಂತ್ರಸ್ತರು ಸ್ವಇಚ್ಛೆಯಿಂದ ತೆರಳಿದಾಗಿ ಹೇಳಿದ್ರೆ ಅದೇ ರೀತಿಯಲ್ಲಿ ಹೇಳಿಕೆ ಕೂಡ ದಾಖಲಿಸಿಕೊಳ್ಳಲಾಗುತ್ತೆ. ಅಶ್ಲೀಲ ವಿಡಿಯೋ ಸಿಕ್ಕಿದ ಹೇಗೆ? ಏನು ಪೆನ್ ಡ್ರೈವ್ ಕೊಟ್ಟವರಿಗೆ ಈ ವಿಡಿಯೋ ಸಿಕ್ಕಿದ ಹೇಗೆ ಅಂತಾನು ಎಸ್ಐಟಿ ತನಿಖೆಯನ್ನ ಮಾಡಲಿದೆ. ನವೀನ್ ಎಂಬಾತ ಪೆನ್ ಡ್ರೈವ್ ಮಾಡಿ ಅಶ್ಲೀಲ ವಿಡಿಯೋ ಹಂಚುತ್ತಿದ್ದಾನೆಂದು ಏಪ್ರಿಲ್ 23ರಂದು ಹಾಸನ ಸೆಂಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಹಾಗಾದ್ರೆ ಆರೋಪಿ ನವೀನ್ಗೆ ಪೆನ್ ಡ್ರೈವ್ ಕೊಟ್ಟಿದ್ಯಾರು? ಪೆನ್ ಡ್ರೈವ್ ಕೊಟ್ಟವರಿಗೆ ಈ ವಿಡಿಯೋ ಸಿಕ್ಕಿದ ಹೇಗೆ ಅಂತ ಎಸ್ಐಟಿ ಇನ್ವೆಸ್ಟಿಗೇಟ್ ಮಾಡುತ್ತೆ. ಯಾರಿಂದ ಯಾರಿಗೆ ಸಿಕ್ಕಿತ್ತು ಪೆನ್ ಡ್ರೈವ್? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯಾರ್ಯಾರ ಬಳಿ ಪೆನ್ ಡ್ರೈವ್ ಇತ್ತು, ಯಾರು ಯಾರಿಗೆ ಪೆನ್ ಡ್ರೈವ್ ಕೊಟ್ಟರು ಅಂತಲೂ ಎಸ್ಐಟಿ ಪತ್ತೆ ಹಚ್ಚುತ್ತೆ. ಮೊದಲು ಪ್ರಜ್ವಲ್ ಕಾರು ಚಾಲಕನ ಬಳಿ ಪೆನ್ ಡ್ರೈವ್ ಇತ್ತು. ಈ ಇಬ್ಬರ ಪೆನ್ ಡ್ರೈವ್ಗಳನ್ನು ಎಸ್ಐಟಿ ಪರಿಶೀಲನೆ ಮಾಡುತ್ತೆ. ಕಾರ್ತಿಕ್ ಪೆನ್ ಡ್ರೈವ್ಗೆ ವಿಡಿಯೋ ಕಾಪಿ ಆಗಿದ್ದು ಯಾವಾಗ ಅಂತಲೂ ಎಸ್ಐಟಿ ಪರಿಶೀಲನೆಯನ್ನ ನಡೆಸುತ್ತೆ. ಅಲ್ಲದೆ ಈ ವಿಡಿಯೋಗಳನ್ನ ಎಡಿಟ್ ಮಾಡಲಾಗಿದೆಯಾ, ಒಂದ್ ವೇಳೆ ಎಡಿಟ್ ಆಗಿದ್ದಲ್ಲಿ ಯಾವ ದಿನಾಂಕದಂದು ಎಡಿಟ್ ಆಗಿದೆ ಅಂತ ಎಸ್ಐಟಿ ಪರಿಶೀಲನೆಯನ್ನ ನಡೆಸುತ್ತೆ. ಕೊನೆಯದಾಗಿ ಅಶ್ಲೀಲ ವಿಡಿಯೋಗಳ ಮೂಲವನ್ನ ಎಸ್ಐಟಿ ತನಿಖೆ ಮಾಡುತ್ತೆ. ಅಶ್ಲೀಲ ವಿಡಿಯೋಗಳ ಮೂಲ ಯಾವುದು? ಬಹುತೇಕ ಮೊಬೈಲ್ನಲ್ಲೇ ವಿಡಿಯೋಗಳು ರೆಕಾರ್ಡ್ ಆಗಿರೋದ್ರಿಂದ ಯಾರ ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಆಗಿದೆ ಅಂತ ಎಸ್ಐಟಿ ಪತ್ತೆ ಹಚ್ಚುತ್ತೆ. ಮೊಬೈಲ್ನಿಂದ ಬೇರೆ ಡಿವೈಸ್ಗೆ ವಿಡಿಯೋ ಕಾಪಿ ಆಗಿದೆಯಾ ಅಂತಲೂ ಎಸ್ಐಟಿ ತನಿಖೆ ಮಾಡುತ್ತೆ. ನೋಡಿದ್ರಲ್ವಾ, ಈ ಎಲ್ಲ ಆಯಾಮಗಳಲ್ಲಿ ಎಸ್ಐಟಿ ತನಿಖೆ ಮಾಡುತ್ತೆ. ಅಶ್ಲೀಲ ವಿಡಿಯೋಗಳ ಮೂಲವನ್ನ ಜಾಲಾಡೋವರೆಗೂ ಎಸ್ಐಟಿ ಬಿಡೋದಿಲ್ಲ. ಬ್ಯೂರೋ ರಿಪೋರ್ಟ್.